ಏನು ಗೊತ್ತಾ, ನಾನಿವತ್ತು ಸ್ವಲ್ಪ ಆಡಿಯೋ ಕ್ಲಿಪ್ಗಳನ್ನ ಮ್ಯೂಟ್ ಮಾಡ್ದೇ ಒರಿಜಿನಲ್ ವಾಯ್ಸ್ನ ಹಾಕಿದ್ದೀನಿ. ಏನಕ್ಕೆ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ಬಿಸಿಬೇಳೆಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ. ರೆಸಿಪಿ ಹಂಗೇ ನೋಡಿ ಅರ್ಥ ಆಗುತ್ತೆ. ಬಟ್ ನಾನಿಲ್ಲಿ ಏನೇನು ಹಾಕ್ತಾಯಿದ್ದೀನಿ ಅಂತ ಏನು ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಮತ್ತು ಅದ್ರದ್ದು ಪ್ರೊಸೀಜರ್ ಹೆಂಗೆ ಅಂತ ಹೇಳ್ತೀನಿ. ಬಟ್ ನಾನು ಮಾಡ್ತಿರೋ ಥರ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಗೊರವನಹಳ್ಳಿ ಲಕ್ಷ್ಮಿ ಕೂರಿಸಿದ್ರಲ್ಲ, ಡೇ 4 ಮತ್ತು 5 2 ವೀಡಿಯೋನು ಒಟ್ಟಿಗೆ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಡೇ 4ಅಲ್ಲಿ ಏನಿತ್ತು ಅಂದರೆ, ಇಲ್ಲೇ ಒಂದು ಗ್ರಾವಿಟಿ ಅಂತ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡು ಒಂದು ಡ್ಯಾನ್ಸ್ ಸ್ಟುಡಿಯೋ ಇದೆ. ಅದ್ರ ಸ್ಟೂಡೆಂಟ್ಸು ಮತ್ತು ಕೊರಿಯೋಗ್ರಾಫರ್ಸು ಮತ್ತು ಡ್ಯಾನ್ಸ್ ಕ್ಲಾಸು ಯಾರಿದ್ದಾರೆ ಹೇಳ್ಕೊಡೋರು ಅವರೆಲ್ಲ ಅವರು ಡ್ಯಾನ್ಸಿಂಗ್ ಸ್ಟುಡಿಯೋದವರೇ ಪರ್ಫಾರ್ಮೆನ್ಸ್ ಮಾಡಿದರು. ಅಲ್ಲಿಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದರು. ಅವ್ರು ಯಾರಂದರೆ, ನೀವು ತುಂಬ ಜನ ಕೇಳಿರ್ತೀರ ಅನಿಸುತ್ತೆ, ಅಂದರೆ ಡ್ಯಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಅಥವಾ ಈ ಸೋಷಿಯಲ್ ಮೀಡಿಯಾನ ಜಾಸ್ತಿ ನೋಡ್ತಾ ಇರೋರಿಗೆ ಅವ್ರ ಪರಿಚಯ ಇರ್ಬೋದು. ಗುಡ್ ಡ್ಯಾನ್ಸರು, ಬೆಸ್ಟ್ ಡ್ಯಾನ್ಸರ್ ಅಂತಲೇ ಹೇಳ್ಬೋದು, ಕೌಶಿಕ್ ಸುವರ್ಣ ಅವರು. ಮತ್ತು ಅವ್ರ ಇನ್ನೊಬ್ಬರು ಫ್ರೆಂಡು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಮತ್ತು ಅವ್ರ ಸಿಸ್ಟರು ಸಮನ್ವಿ ಸುವರ್ಣ. ಇವ್ರು 3 ಜನ ಬಂದಿದ್ದರು. ನಾನು ಫಸ್ಟು ಕೌಶಿಕ್ ಸುವರ್ಣನ ಯಾರಪ್ಪ ಯಾರೋ ಇರ್ಬೋದು ಅಂದ್ಕೊಂಡು ಸುಮ್ಮನಾದೆ. ಬಟ್ ನನಗೆ ಅವ್ರ ಹೆಸರು ಗೊತ್ತಿರಲಿಲ್ಲ. ಅವ್ರ ಫೇಸ್ ತುಂಬಾ ಫೆಮಿಲಿಯರ್ ಆಗಿತ್ತು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕಡೆ ಅವ್ರ ಡ್ಯಾನ್ಸ್ದೆಲ್ಲ ನಾನು ನೋಡಿದ್ದೆ. ಯಾಕಂದರೆ ನನಗೆ ಡ್ಯಾನ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟು. ಹಂಗೆ ನನ್ನ ಮಕ್ಕಳನ್ನಿಬ್ರು ಭರತನಾಟ್ಯಂ ಡ್ಯಾನ್ಸ್ಗೆ ಹಾಕ್ಬೇಕಂತ ನನಗೆ ತುಂಬಾ ಆಸೆ ಇದೆ. ಅದಕ್ಕೋಸ್ಕರ ನಾನು ಅದು ಇದು ಡ್ಯಾನ್ಸ್ ವೀಡಿಯೋಸ್ ಎಲ್ಲ ನೋಡಬೇಕಿದ್ರೆ ಇವ್ರದ್ದು ಸ್ವಲ್ಪ ವೀಡಿಯೋಸ್ ಎಲ್ಲ ನಾನು ನೋಡಿದ್ದೆ. ಇವ್ರ ಬಗ್ಗೆನೂ ತಿಳ್ಕೊಂಡಿದ್ದೆ. ಯಾಕಂದರೆ ಇವ್ರಿಗೆ ಒಂದು ಅವಾರ್ಡ್ ಬಂದಿದೆ, ಯೂತ್ ಡ್ಯಾನ್ಸ್ ಐಕಾನ್ ಆಫ್ ಕರ್ನಾಟಕ ಅಂತ. ಇದು ನಮ್ಮ ಪ್ರೌಡ್ ಅಂತಲೇ ಹೇಳ್ಬೋದು ಅಲ್ವಾ. ಅವರೂ ಇಲ್ಲಿ ಗ್ರಾವಿಟಿ ಡ್ಯಾನ್ಸಿಂಗ್ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಪ್ರತಿ ಫ್ರೈಡೇ ಸ್ಯಾಟರ್ಡೆ ಯಾವುದೋ ಒಂದು ದಿನ ಪ್ರತಿ ವೀಕ್ ಬರ್ತಾರಂತೆ ಕೊರಿಯೋಗ್ರಫಿ ಮಾಡೋಕ್ಕೆ. ಅವ್ರು ಸ್ಪೀಚ್ ಆ್ಯಡ್ ಮಾಡಿದ್ದೀನಿ ನೋಡಿ. Before we ask him to dance, your inspiration is here, Kaushik Suvarna sir. And yes sir, a few words. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಬಟ್ ನಾವೇನು ಹೊರಗಿರವಲ್ಲ, ನಾನೀಗ ರಾಜಾಜಿನಗರದವರನ್ನ ಕೂಡ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆಸಿದ್ದಕ್ಕೆ. ನಂಗೆ ಅದು ಭಾರಿ ಖುಷಿ ಆಯ್ತು ನಿಮ್ಮನ್ನೆಲ್ಲ ಮೀಟ್ ಆಗಿದ್ದಕ್ಕೆ. ರಿಯಲಿ ಸಾರಿ, ನಾನು ಒಂಚೂರು ಲೇಟ್ ಆಗಿ ಬಂದ ಅಂತ. ಬಟ್ ಐ ಆಮ್ ರಿಯಲಿ ಸಾರಿ, ಸೆಷನ್ ಏನು ಹಾಗೆ ಲೇಟ್ ಆಗಿರೋದು. ಆ್ಯಂಡ್ ಎಸ್, ಇಲ್ಲಿದು ಖಾಲಿ ರಾಜಾಜಿನಗರ ಅಂತಲ್ಲ, ಇಲ್ಲಿದು ಮಕ್ಕಳುಗಳು ನಂದೆಲ್ಲರೂ ಫೇವ್ರೇಟ್. ಆ್ಯಂಡ್ ತುಂಬ ಕಡಿಮೆ ಟೈಮಲ್ಲಿ ನಂದು ಕಾನ್ಸರ್ಟ್ ಟೀಮಲ್ಲಿ ಬಂದ ಮಕ್ಕಳು ಇವರೆಲ್ಲ. ವಿತ್ ಸಾಂಗ್ ಅವ್ರ ಡ್ಯಾನ್ಸ್ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಬಟ್ ನಾನಿಲ್ಲಿ ಒರಿಜಿನಲ್ ಸಾಂಗ್ ಹಾಕ್ಬಿಟ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಸಾಂಗ್ ಹಾಕಿಲ್ಲ. ಹಂಗೇ ನೋಡಿ ಅವ್ರ ಡ್ಯಾನ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಸೀರಿಯಸ್ಲಿ ತುಂಬಾ ಇಷ್ಟ ಆಯಿತು. ಗ್ಲ್ಯಾಡ್ ಅಂತಲೇ ಹೇಳ್ಬೋದು ಅವ್ರ ಡ್ಯಾನ್ಸ್ನ ಡೈರೆಕ್ಟಾಗಿ ನೋಡೋದಕ್ಕೆ. ಒಬ್ಬೊಬ್ರಿಗೆ ಅನಿಸುತ್ತೆ ಏನು ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ. ಬಟ್ ನಾವು ತುಂಬ ಚಿಕ್ಕವರಾಗಿ ಅಂಥವ್ರನ್ನೆಲ್ಲ ಡೈರೆಕ್ಟಾಗಿ ನೋಡೋದಂದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಒಬ್ಬರು ಯೂತ್ ಡ್ಯಾನ್ಸ್ ಐಕಾನ್ ಆಫ್ ಕರ್ನಾಟಕ ಅಂತ ಅವಾರ್ಡ್ ತೊಗೊಂಡಿರೋರು ಒಂದು ಫಂಕ್ಷನಿಗೆ ಬರ್ತಾರೆ, ನಾವು ಅವ್ರನ್ನ ನೋಡ್ತೀವಿ ಅನ್ನೋದಿದ್ರೆ ತುಂಬ ಖುಷಿನೇ ಅಲ್ವಾ. ಅವ್ರ ಸ್ಟೂಡೆಂಟ್ಸು ಮತ್ತು ಅಲ್ಲಿರೋವಂಥ ಆಡಿಯನ್ಸ್ ಎಲ್ಲ ಯಾವ್ಯಾವ ಸಾಂಗ್ ಕೇಳ್ತಾರೋ ಎಲ್ಲದಕ್ಕೂ ಆಲ್ಮೋಸ್ಟ್ ಡ್ಯಾನ್ಸ್ ಮಾಡಿದ್ರು. ಇನ್ನೂ ಕೇಳ್ತಾನೆ ಇದ್ರು ಅವ್ರ ಡ್ಯಾನ್ಸ್ ಇವ್ರ ಡ್ಯಾನ್ಸ್ ಮಾಡಿ ಅಂತ. ಬಟ್ ಅವರು ನಾನು ಈಗ ಯಾವುದೋ ಸೆಷನ್ ಮುಗಿಸ್ಕೊಂಬಂದಿದ್ದೀನಿ, ನಮಗೂ ಸುಸ್ತಾಗಿದೆ, ಸಾಕು ಇನ್ನೊಂದು ದಿನ ಯಾವಾಗಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಫಿನಿಷ್ ಮಾಡಿದ್ರು. ಅವ್ರ ಸಿಸ್ಟರ್ ಅಂತೂ ಹುಲಿ ಡ್ಯಾನ್ಸ್ ಮಾಡಿದ್ರು. ಅವ್ರ ಎನರ್ಜಿ ನೋಡಿ ಅಲ್ಲಿರೋರೆಲ್ಲ ಸುಸ್ತಾಗ್ಬಿಟ್ರು ಅಂತಲೇ ಹೇಳ್ಬೋದು. ಇವರು 2009ಇಂದ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾಯಿದ್ದಾರಂತೆ, ಅವಾಗಿಂದ ಡ್ಯಾನ್ಸರಂತೆ. ಯಾವುದೋ ಒಂದು ತಮಿಳ್ ರಿಯಾಲಿಟಿ ಶೋಸ್ ಹೆಸರೆಲ್ಲ ಹೇಳ್ಬೋದು, ಏನೋ ಗೊತ್ತಿಲ್ಲ, ಅದಕ್ಕೆ ನಾನು ಇಲ್ಲಿ ಮೆನ್ಷನ್ ಮಾಡ್ತಾಯಿಲ್ಲ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ಹಿಂಗೇ ಕೊರಿಯೋಗ್ರಫಿ ಎಲ್ಲ ಮಾಡಿ ನೋಡಿ ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಇವಾಗ. ಇವ್ರ ಹತ್ರ ಕಲಿತಾ ಇದ್ದಾರೆ ಸ್ಟೂಡೆಂಟ್ಸ್ ಅಂದರೆ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಅವರೆಲ್ಲ ಅವ್ರ ಸ್ಟೂಡೆಂಟ್ಗಿಂತ ಜಾಸ್ತಿ ಎನರ್ಜಿ ಅವ್ರಿಗೇ ಇತ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಒಂದು ತುಳು ಸಾಂಗ್ ಕೂಡ ಡ್ಯಾನ್ಸ್ ಮಾಡಿದರು, ಸ್ವಲ್ಪ ಮಾಡಿದ್ರು. ಯಾಕಂದರೆ ಅಲ್ಲಿರೋರಿಗೆ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಾಯಿತ್ತು. ಮೋಸ್ಟ್ ಆಫ್ ಆಲ್ ಎಲ್ಲ ಕನ್ನಡದವ್ರು ಇದ್ದಿದ್ದರಿಂದ ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗ್ತಾಯಿರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾಡಿಬಿಟ್ಟು ಬೇರೆ ಎಲ್ಲ ಕನ್ನಡ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿದ್ರು. ನೋಡಿ ಹುಲಿ ಡ್ಯಾನ್ಸು ಅವರಿಬ್ಬರು ಬಾಯ್ಸು ಮಾಡಿಬಿಟ್ಟು ನಿಲ್ಲಿಸ್ತಾರೆ. ಇವರು ಸಮನ್ವಿ ಸುವರ್ಣ ಅನಿಸುತ್ತೆ ಅವ್ರು. ನೋಡಿ ಅವರು ಕೌಶಿಕ್ ಸುವರ್ಣ ಅವರು ಸಿಸ್ಟರು ಎಷ್ಟು ಎನರ್ಜಿಟಿಕ್ಕಾಗಿ ಹೆಂಗೆ ಮಾಡಿದ್ರು ಅಂದರೆ ಯಾರು ಫಿದಾ ಆದರೋ ಬಿಟ್ಟರೋ ಗೊತ್ತಿಲ್ಲ, ಅಲ್ಲಿರೋ ಬಾಯ್ಸ್ ಅಂತೂ ಫಿದಾ ಆದರು ಅಂತಲೇ ಹೇಳ್ಬೋದು.
ಹಂಗೆ ಡ್ಯಾನ್ಸ್ ಆದಮೇಲೆ ನಾನು ಡೇ 5ದು ದೇವ್ರದ್ದು ಅಲಂಕಾರ ಹೆಂಗೆ ಮಾಡಿದ್ರು ಅಂತಲೂ ತೋರಿಸ್ತಾ ಇದ್ದೀನಿ. ಡೇ 3 ಮತ್ತು 4 2 ದಿನ ಒಂದೇ ಅಲಂಕಾರ ಮಾಡಿದರು ಶಾರದಾ ದೇವಿ ಥರ. ಡೇ 5 ಇವತ್ತು ಭಾನುವಾರ ದೇವ್ರನ್ನ ವಾಪಸ್ ಕರ್ಕೊಂಡು ಹೋಗ್ತಾಯಿದ್ರು. ಇವತ್ತೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ. ಬೇರೆ ಸೀರೆ ಉಡಿಸಿ ತುಂಬಾ ಚೆನ್ನಾಗಿ ಮಾಡಿದರು. ನಾನು ಆದರೂ ಆಡಿಯೋ ಕ್ಲಿಪ್ಪಿಂಗ್ಸು ಅಷ್ಟೇ ಮ್ಯೂಟ್ ಮಾಡಿಲ್ಲ, ಯಾಕಂದರೆ ಆ ತಮಟೆ ಸೌಂಡು ಇದ್ರ ಜೊತೆಗೇ ಡೈರೆಕ್ಟಾಗಿ ಅದನ್ನೆಲ್ಲ ನೋಡಿದ್ರೇ ನೋಡೋಕ್ಕೆ ಮಜಾ ಸಿಗೋದು. ನಾನೇನೋ ವಾಯ್ಸ್ ಕೊಟ್ಟು ಆ ಡ್ಯಾನ್ಸ್ನೆಲ್ಲ ನೋಡಬೇಕು ಅಂದರೆ ಏನೂ ಅರ್ಥ ಆಗಲ್ಲ. ತುಂಬಾ ಚೆನ್ನಾಗಿತ್ತು. ಏನೋ ವೇಷ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದರು. ನಂಗೆ ಎಕ್ಸಾಕ್ಟಾಗಿ ಅದೇನು ಅಂತ ಗೊತ್ತಿಲ್ಲ. ನಾನು ವಿತ್ ಮ್ಯೂಸಿಕ್ ಹಾಕಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ನೋಡಿ, ತುಂಬಾ ಚೆನ್ನಾಗಿತ್ತು. ನಿಮಗೂ ಯಾರಿಗಾದ್ರೂ ಕೌಶಿಕ್ ಸುವರ್ಣ ಅವ್ರ ಡ್ಯಾನ್ಸ್ ಕಲಿಬೇಕು ಅವ್ರ ಹತ್ರ ಅಂದರೆ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಗ್ರಾವಿಟಿ. ನಾನಿಲ್ಲಿ ಯಾರ್ದು ಪ್ರಮೋಷನ್ ಮಾಡ್ತಾಯಿಲ್ಲ, ಅಷ್ಟು ದೊಡ್ಡ ಯೂಟ್ಯೂಬರ್ ನಾನಲ್ಲ. ಅವ್ರು ಹೇಳಿದ್ರು ನಾನು ಪ್ರತಿ ಫ್ರೈಡೇ ಅನಿಸುತ್ತೆ ನಾನು ಗ್ರಾವಿಟಿಗೆ ಬರ್ತೀನಿ ಕೊರಿಯೋಗ್ರಫಿ ಮಾಡೋಕ್ಕೆ ಅಂತ. ಸೊ ನಿಮಗೆ ಅವ್ರ ಹತ್ರ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ನೀವು ಬಂದು ಜಾಯ್ನ್ ಆಗ್ಬೋದು. ಬೇಕಿದ್ರೆ ಒಂದೊಂದು ಸಲ ವಿಚಾರಿಸಿ. ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಇದೆ ಆ ಡ್ಯಾನ್ಸ್ ಸ್ಟುಡಿಯೋ. ಓಕೆ, ನಾನಿಲ್ಲಿ ಡೇ 5ದು ದೇವ್ರದ್ದು ಅಲಂಕಾರ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾನೇನು ವಾಯ್ಸ್ ಕೊಡೋಲ್ಲ, ವಿತ್ ಆಡಿಯೋ ವಿಡಿಯೋ ಎರಡೂ ಹಂಗೇ ಅಪ್ಲೋಡ್ ಮಾಡ್ತೀನಿ ನೋಡಿ.